ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನೋಡೋರಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಇವತ್ತು ಮೆಶೋದಿಂದ ಒಂದು ನೈಟಿಯನ್ನು ತರಿಸಿದ್ದೀನಿ. ಅದು ಸ್ಯಾಟಿನ್ ಕ್ಲಾತ್, ಪಿಂಕ್ ಮತ್ತು ಸಿಯಾನ್ ಕಲರ್ ಸಣ್ಣ ಸಣ್ಣ ಫ್ಲವರ್ ಡಿಸೈನ್ ಬಂದೈತಿ. ಪಿಂಕ್ ಕಲರ್ ಬಾರ್ಡರ್ ನೆಕ್ಗೆ ಮತ್ತು ತೋಳಿಗೆ ಪಿಂಕ್ ಕಲರ್ ಬಾರ್ಡರ್ ಬಂದೈತಿ. ಹಾಕೊಂಡು ನೋಡಿದ್ರೆ ಕ್ಯೂಟ್ ಇತ್ತು. ಬಟ್ಟೆ ಸ್ಯಾಟಿನ್ದು ಐತಿ. ಹಂಗೆ ಈಗ ಮಧ್ಯಾಹ್ನ ಟೈಮ್ ಆಗೈತಿ ಅಂದ್ರೆ ಒಂಚೂರು ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಡೋಣ. ಡೈಲಿ ವ್ಲಾಗ್ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಇವಾಗ ಗೊತ್ತಾಗತೈತಿ. ಯಾಕಂತಂದ್ರೆ ಡೈಲಿ ವ್ಲಾಗ್ ಮಾಡಬೇಕಾದ್ರೆ ಕ್ಯಾಮ್ರಾ ನೋಡಬೇಕಾಗತ್ತೆ. ಕ್ಯಾಮ್ರಾ ನೋಡಿ ಕಾನ್ಫಿಡೆಂಟಾಗಿ ಮಾತಾಡೋದು ಕಷ್ಟ ಆಗುತ್ತೆ. ನನಗಂತೂ ಭಾಳ ಕಷ್ಟ ಆಯಿತು. ಕ್ಯಾಮ್ರಾ ನೋಡಿ ಮಾತಾಡೋದು, ಎಕ್ಸ್ಪ್ಲೇನ್ ಮಾಡೋದು ಬರಲೇ ಇಲ್ಲ. ಅದರೊಳಗೆ ನಮ್ಮ ಶ್ರೀಲಕ್ಷ್ಮಿ ನೋಡ್ರಿ, ಕೆಲವೊಂದು ಕ್ಯಾಮ್ರಾ ನೋಡಿ ಮಾತಾಡಿದೆ, ಆದರೆ ಅವು ಸರಿ ಕ್ಲಿಪ್ಸ್ ಬರಲಿಲ್ಲ. ಹಾಗಾಗಿ ಅವದಷ್ಟು ಕ್ಲಿಪ್ಸ್ ಎಡಿಟ್ ಮಾಡಿ ಕಟ್ ಮಾಡಿದೆ. ಸಾಕಷ್ಟು ಪೇಷನ್ಸೂ ಬೇಕಾಗುತ್ತೆ. ಒಂದು ವಿಡಿಯೋ ಮಾಡಬೇಕಾದ್ರೆ ಕಮ್ಮಿ ಅಂದರೂ ಒಂದು 20-30 ಸತಿ ವ್ಲಾಗ್ ಅದು ಶೂಟ್ ಮಾಡಬೇಕಾದ್ರೆ ಕ್ಯಾಮ್ರಾ ಬಂದು ಮಾಡೋದು, ಚಲೋ ಮಾಡೋದು ಮತ್ತು ಮಾಡಬೇಕಾಗತ್ತೆ. ಅದಕ್ಕೆಲ್ಲ ಜಾಸ್ತಿ ಪೇಷನ್ಸ್ ಬೇಕಾಗುತ್ತೆ. ಸ್ಟಾರ್ಟಿಂಗ್ ಇವಾಗ ವಿಡಿಯೋ ಮಾಡೋಕತ್ತಿದ್ರಿಂದ ಅದು ಸ್ವಲ್ಪ ನನಗೆ ಕಷ್ಟ ಆಯಿತು. ನಾನು ನ್ಯೂ ಯೂಟ್ಯೂಬರ್ ಇದ್ದೀನಲ್ಲ, ಆ ಕಾರಣಕ್ಕೆ ನನಗೆ ಸ್ವಲ್ಪ ಕಷ್ಟ ಅನ್ಸಾಗುತ್ತೆ ಸ್ಟಾರ್ಟಿಂಗ್ ವಿಡಿಯೋ ಮಾಡೋದು. ಅಡುಗೆ ಮಾಡ್ಕೊತ ಮಗಳನ್ನು ನೋಡ್ಕೊತ ಈ ಥರ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಮುಜುಗರ ಅನ್ನಿಸ್ತು ಮತ್ತು ಸ್ವಲ್ಪ ಕಷ್ಟ ಅನ್ನಿಸ್ತು. ಇನ್ನೊಂದೇನಂತಂದ್ರೆ, ಹೆಣ್ಮಕ್ಳು ಮಾತಾಡಂದ್ರೆ ನಾನ್ ಸ್ಟಾಪ್ ಮಾತಾಡ್ತಾರೆ. ನಾವು ಹಾಗೆ ಮಾತಾಡೋಂತಂದ್ರೆ ಜಗ್ಗೆಲ್ಲ ಮಾತಾಡ್ತೇವೆ. ಆದರೆ ಕ್ಯಾಮ್ರಾ ನೋಡಿ ನಾವು ಏನಾದರೂ ಎಕ್ಸ್ಪ್ಲೇನ್ ಮಾಡಬೇಕಂತಂದ್ರೆ ಅದು ಸ್ವಲ್ಪ ಕಷ್ಟ ಅನ್ನಿಸ್ತು. ನನಗೂ ಅಷ್ಟು ಸರಿ. ಕೆಲವೊಂದು ವಿಡಿಯೋ ಕ್ಯಾಮ್ರಾ ನೋಡಿ ಫೇಸ್ ಮಾತಾಡೋದು ಅದರ ಸರಿಯಾಗಿ ಇದು ಈ ವಿಡಿಯೋ ಮಾಡಬೇಕಾದ್ರೆ ನಮ್ಮ ಲಕ್ಷ್ಮಿಗೆ ತೋರಿಸಿ ಹೇಳಿ ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ ಮಾಡಿದ್ದೆ. ಅದರದ್ದು ಸರಿ ಆಗಿರಲಿಲ್ಲ. ನಾನು ಆ್ಯಕ್ಷನ್ ಮಾತು ತೊದಲೋದು ಅದು ಆಗುತ್ತೆ. ಹಾಗಾಗಿ ಅದು ಇರಲಿ. ಇನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಮುಖ ತೋರಿಸಿ ನಾನೇ ಮಾತಾಡೋದಕ್ಕೆ ಟ್ರೈ ಮಾಡ್ತೇನೆ. ಕರೇಜಿಂದ ಮಾತಾಡಬೇಕು ಅಂತ ಟ್ರೈ ಮಾಡ್ತೇನೆ ಆದಷ್ಟು. ಅದು ಹಂಗಿರಲಿ. ಇವತ್ತು ಕನ್ನಡ ರಾಜ್ಯೋತ್ಸವ ಆಯಿತು. ಹೊರಗಡೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಗು ಕರ್ಕೊಂಡು ಇನ್ನೇನು ಅಡುಗೆ ಮಾಡಬೇಕು ಅಂತಂದ್ರೆ 12 ಗಂಟೆ ಆಯಿತು. ಶಾರ್ಟ್ಕಟ್ಟಾಗಿ ಅನ್ನ, ಸಾರು, ಇದೊಂಚೂರು ಐಕಿನ ಜೊತೆಗೆ ಫನ್ ಮಾಡ್ಕೊತ ಸ್ವಲ್ಪ ಅಡುಗೆ ಮಾಡಿಕೊಂಡು ನಮ್ಮ ಗುಂಡಕ್ಕೂ ಹಾಯ್ ಮಾಡತ್ತಾಳ. ನೀವು ಹಾಯ್ ಮಾಡಿರಿ.